ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ವೃಂದ, ವಿವೇಕ್ ಹಾಗೆ ಅನಿಕಾ, ಅಂಬಿಕಾ ಮಾತಾಡ್ತಾ ಇರ್ತಾರೆ. ಅಲ್ಲ ವೃಂದ, ನಿನಗೆ ತಾಳಿ ಶಾಸ್ತ್ರದಲ್ಲಿ ಅಗಸ್ತ್ಯನ ಮದುವೆ ಆಗುವ ಅವಕಾಶ ಇತ್ತಲ್ವ, ಮತ್ತ್ಯಾಕೆ ಮದುವೆ ಆಗಲಿಲ್ಲ ಅಂತ ಅಂಬಿಕಾ ಕೇಳಿದಾಗ, ಹೌದು ವೃಂದ, ನೀನು ಅವತ್ತೇ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಹನಿಮೂನ್ನಲ್ಲಿ ಇರ್ತಿದ್ದೀಯಾ ಅಂತ ಅನಿಕಾ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು, ಇಲ್ಲ ಅನಿಕಾ, ವೃಂದಂಗೆ ಅವತ್ತು ಅಗಸ್ತ್ಯನ ಮದುವೆ ಆಗುವ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಅವತ್ತು ಪ್ಲ್ಯಾನಿಂಗ್ ಇದ್ದಿದ್ದೇ ಇಷ್ಟು, ಆ ಕಾವೇರಿ ಬಣ್ಣನ ಬಯಲು ಮಾಡಬೇಕು ಅಂತ. ಅವಳು ಬಣ್ಣನ ಬಯಲು ಮಾಡೋಕ್ಕೆ ಹೋಗಿ ಇನ್ಯಾರ್ದೋ ಬಣ್ಣ ಬಯಲಾಯಿತು ಅಂತ ವಿವೇಕ್ ಹೇಳ್ತಾನೆ. ಅತ್ತೆ, ನಾನು ಮೊನ್ನೆನೇ ಹೇಳಿದ್ನಲ್ವ, ನನ್ನ ಮದುವೆ ಆ 1000 ಜನರ ಮುಂದೆನೇ ಆಗಬೇಕು ಅಂತ. ನಂತರ ಅಂಬಿಕಾ ಎದ್ದು ಬಂದ್ಬಿಟ್ಟು, ವೃಂದ, ನೀನು ಈ ಮನೆ ಸೊಸೆ ಹೇಳಿದರೆ ನನಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ಆದರೆ ಈ ವಿಷಯನ ಹೋಗಿ ಅತ್ತೆ ಮತ್ತು ಶಶಿ ಹತ್ರ ಹೇಳಿದರೆ ಖಂಡಿತವಾಗಿಯೂ ಒಪ್ಪೋದಿಲ್ಲ. ಒಪ್ಕೋಬೇಕಾಗಿರೋದು ಮಾವ, ಅತ್ತೆ, ಅಜ್ಜಿ ಅಲ್ಲ, ಅಗಸ್ತ್ಯ ಅಂತ ವಿವೇಕ್ ಹೇಳ್ತಾನೆ. ಅಗಸ್ತ್ಯ ಯಾಕೋ ಇತ್ತೀಚೆಗೆ ತುಂಬ ಬದಲಾವಣೆ ಕಾಣಿಸ್ತಿದೆ. ಮುಂಚಿನ ಅಗಸ್ತ್ಯ ಆಗಿ ಅವನು ಇವಾಗ ಉಳಿದಿಲ್ಲ ಅನಿಸುತ್ತೆ. ಅವನು ಅಜ್ಜಿ ಮತ್ತು ಅಪ್ಪನ ಮಾತಿಗೆ ತುಂಬ ಬೆಲೆ ಕೊಡ್ತಾ ಇದ್ದ. ಈಗ ಅವರ ಮಾತಿಗೆ ಅವನು ಕ್ಯಾರೆ ಅಂತ ಇಲ್ಲ ಅಂತ ಅನಿಕಾ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ವೃಂದಂಗೆ ತುಂಬ ಶಾಕ್ ಆಗುತ್ತೆ. ಅಜ್ಜಿ ಮತ್ತು ಅಪ್ಪನಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅನಿಕಾ ಹೇಳ್ತಾಳೆ. ಆಗ ಅಂಬಿಕಾ ಕೂಡ, ಹೌದು ಅತ್ತೆ, ಮತ್ತು ಇವರು ಒಪ್ಪೋದು ತುಂಬ ಡೌಟ್ ಅಂತ ಹೇಳ್ತಾಳೆ. ಅಜ್ಜಿ ಮತ್ತು ಅಂಕಲ್ನ ನಾವು ಒಪ್ಪಿಸಲ್ಲ, ಅಗಸ್ತ್ಯನೇ ಒಪ್ಪಿಸ್ತಾನೆ. ದೇವಸ್ಥಾನದಲ್ಲಿ ಕಾವೇರಿ ಮತ್ತು ಅಜ್ಜಿ ಕೂತ್ಕೊಂಡಿರುವಾಗ ಕಾವೇರಿ ಆ ಜೋಗ್ತವನ ಮಾತು ಕೇಳಿ ನನಗೇನೋ ಒಂಥರ ಸಮಾಧಾನ ಆಯಿತು. ಸಾಕ್ಷಾತ್ ಆ ದೇವರೇ ಇಲ್ಲಿಗೆ ಅವಳನ್ನು ಕಳಿಸಿದ್ದಾನೆ ಅನ್ನುವಷ್ಟು ಸಮಾಧಾನ ಆಯ್ತಮ್ಮ ಅಂತ ಅಜ್ಜಿ ಹೇಳಿದಾಗ, ಹೌದು ಅಜ್ಜಿ, ಆ ಜೋಗ್ತವಂಗಂತೂ ನಮಗೂ ಏನೋ ಒಂಥರ ನಂಟು. ಕಾಡಲ್ಲಿ ನಾನು ಎಲ್ಲೋ ಬಿದ್ದಿದ್ದಾಗ ನಾಣಿಗೆ ಅವರೇ ಅಂತ ಹೇಳಿದ್ದು, ಅವರಿಂದಾನೇ ನಾನು ಮನೆಗೆ ಬರೋ ಥರ ಆಗಿದ್ದು. ಅವರು ಹೀಗೆಲ್ಲ ಹೇಳಿದ್ದಾರೆ ಅಂತ ಹೇಳಿದರೆ ಇದೆಲ್ಲ ನಿಜ ಆಗುತ್ತೆ ಅಂತ ಅನ್ನಿಸ್ತಿದೆ ಅಜ್ಜಿ. ಒಂಥರ ಏನೋ ಭರವಸೆ ಸಿಗ್ತಾ ಇದೆ ಅಂತ ಸದ್ಯ. ಈಗಲಾದರೂ ನಿನ್ನ ಮುಖದಲ್ಲಿ ಕಳೆ ಕಾಣಿಸ್ತು ಅಂತ ಅಜ್ಜಿ ಮತ್ತೆ ಹೇಳ್ತಾರೆ. ಈಗ ನನಗೇನು ಚಿಂತೆ ಇಲ್ಲ, ನಾನು ನಿಶ್ಚಯಿಂದ ಆ ಊರಿಗೆ ಹೊರಡುತ್ತೇನೆ ಅಂತ ಅಜ್ಜಿ ಮತ್ತೆ ಹೇಳಿದಾಗ, ಅಜ್ಜಿ, ಇಲ್ಲಿ ಆಗಿರೋದು ಮಾವಂಗೆ ಯಾರಿಗೂ ಗೊತ್ತಾಗೋದು ಬೇಡ, ಅವರು ಸುಮ್ಮನೆ ಚಿಂತೆ ಮಾಡ್ತಾರೆ ಅಂತ ಕಾವೇರಿ ಹೇಳಿದಾಗ, ಸರಿ ಆಯಿತು ಮಗಳೇ, ನೀನು ಹುಷಾರು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಜ್ಜಿ, ನಾನು ಇವರು ಸಿಕ್ಕಿದ ತಕ್ಷಣ ಊರಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಆ ದಾರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಮ್ಮ, ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಅಜ್ಜಿ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಅಗಸ್ತ್ಯ ಆ ಪೆಟ್ಟಿಗೆ ಒಳಗಡೆನೆ ಆ ಕಡೆ ಈ ಕಡೆ ಓಡಾಡ್ತಾ ಇರುವಾಗ ಹಿಂದಗಡೆ ಕೈ ಹಾಕ್ತಾನೆ. ಅವನಿಗೆ ಅಲ್ಲಿ ಒಂದು ಮೊಬೈಲ್ ಸಿಗುತ್ತೆ. ಅದನ್ನೇ ಎತ್ತುಕೊಂಡು ಕಾವೇರಿ ನಂಬರ್ನ ನಿಧಾನಕ್ಕೆ ಡಯಲ್ ಮಾಡ್ತಾನೆ. ಆಗ ಕಾವೇರಿ ಫೋನ್ನ ರಿಸೀವ್ ಮಾಡ್ತಾಳೆ. ಆಗ ಈ ಕಡೆಯಿಂದ ಅಗಸ್ತ್ಯ, ಕಾವೇರಿ ಅವರೇ, ನಾನು ಅಗಸ್ತ್ಯ ಅಂತ ಹೇಳ್ತಾನೆ. ಮೊದಲು ಅದನ್ನು ಕೇಳಿಸಿಕೊಂಡು ಕಾವೇರಿ ತುಂಬ ಶಾಕ್ ಆಗುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗುತ್ತೆ. ಮನೆಯಲ್ಲಿ ಶಶಿ ಒಂದು ಸೈಡಲ್ಲಿ ನಿಂತ್ಕೊಂಡಿರುವಾಗ ಅಲ್ಲಿಗೆ ಮನೆಯವರೆಲ್ಲ ಬರ್ತಾರೆ. ಅದನ್ನು ನೋಡಿಕೊಂಡು ಶಶಿ, ಮನೆಯವರೆಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಏನೋ ವಿಷಯ ಇರಬೇಕು, ಏನು ಅಂತ ಕೇಳಿದಾಗ, ಅಂಬಿಕಾರಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕು ಅಂತ ಹೇಳ್ತಾಳೆ. ಅದನ್ನು ಕೇಳಿಸಿಕೊಂಡು, ಮಾತಾಡಬೇಕಾ ಅಂಬಿಕಾ, ನಾನು ಬೇರೆ ಯಾವುದೋ ಟೆನ್ಷನ್ನಲ್ಲಿ ಇದ್ದೇನೆ, ಆಮೇಲೆ ಯಾವಾಗಲಾದರೂ ಮಾತಾಡೋಣ ಅಂತ ಶಶಿ ಹೇಳಿದಾಗ, ಬೇರೆ ಯಾರಾದರೂ ಮಾತಾಡ್ತೀನಿ ಅಂತ ಹೇಳಿದಾಗ ಇಡೀ ದಿನ ಅವರ ಜೊತೆ ಹರಟೆ ಹೊಡಿತೀರ, ಅದೇ ನಾನು ಕೇಳಿದಾಗ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ಅಲ್ವಾ ಅಂತ ಅಂಬಿಕಾ ಹೇಳಿದಾಗ, ಆಯಿತು, ಅದೇನು ಮಾತಾಡಬೇಕು ಅಂತ ಈಗಲೇ ಮಾತಾಡು ಅಂತ ಶಶಿ ಹೇಳ್ತಾನೆ. ಆಗ ರೀ, ನಮ್ಮ ಅಗಸ್ತ್ಯನಿಗೂ ವೃಂದಂಗೂ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಕೇಳಿಸ್ಕೊಂಡು ಶಶಿ, ಏನು ಎಂಗೇಜ್ಮೆಂಟ್ ಅಂತ ಹೇಳಿದಾಗ, ಹೌದು ಡ್ಯಾಡ್, ಅಗಸ್ತ್ಯ ಎಷ್ಟು ದಿನ ಅಂತ ಕಾವೇರಿ ನೆನಪಲ್ಲೇ ಇರೋದಕ್ಕಾಗುತ್ತೆ, ಇವಳಂತೂ ದುರ್ಗಿ, ಕಾವೇರಿ ಅಂತೂ ಬರೋದಿಲ್ಲ, ನಾವು ಮುಂದುವರಿಲೇಬೇಕಲ್ವಾ. ಅನಿಕಾ ಹೇಳಿದಾಗ, ಹಾಗಂತ ಎಂಗೇಜ್ಮೆಂಟ್ ಮಾಡಿಬಿಡ್ತೀರಾ, ಕಾವೇರಿಗೆ ಹಳೇದು ಯಾವುದು ನೆನಪಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನಾನು ಅಂತ ಶಶಿ ಹೇಳಿದಾಗ, ವಾಟ್ ಎವರ್ ಡ್ಯಾಡ್,
ಮೊನ್ನೆ ಅಗಸ್ತ್ಯ ವೃಂದಂಗೆ ತಾಳಿ ಕಟ್ಟಕ್ಕೆ ಹೋದಾಗ ಅದನ್ನು ನೋಡಿಕೊಂಡು ಕಾವೇರಿ ಸುಮ್ಮನೆ ಇದ್ಲು ತಾನೇ ಅಂತ ಅನಿಕಾ ಹೇಳಿದಾಗ, ಹ್ಞೂ ಅದೇನೇ ತಾ ತಾ ನಾವು ಯಾವತ್ತಿದ್ರೂ ವೃಂದನೂ ಫಸ್ಟ್ ನೋಡಿರೋದು ಅಗಸ್ತ್ಯನೇ ತಾನೇ ಅಂತ ಅಂಬಿಕಾ ಹೇಳಿದಾಗ, ಹೇ ಅಂಬಿಕಾ, ನಿನಗೇನು ತಲೆ ಸರಿ ಇದೆಯಾ? ಮದುವೆ ಅಂದರೆ ಏನು ಮಕ್ಕಳಾಟ ಅಂತ ಅಂದ್ಕೊಂಡಿದ್ಯಾ? ಅದು ಕಾವೇರಿ ಇರೋ ಈ ಪರಿಸ್ಥಿತಿಯಲ್ಲಿ ಅಂತ ಶಶಿ ಹೇಳೋಕೆ ಬರುವಾಗ, ಅವಳು ಅಂಥ ಸ್ಥಿತಿಯಲ್ಲಿದ್ದಾಳೆ ಅಂತ ಅಗಸ್ತ್ಯನ ಜೀವನ ಹಾಳು ಮಾಡೋದಕ್ಕೆ ಆಗುತ್ತಾ? ಅವಳು ಹೇಳ್ತಾ ಇದ್ದಾಳಲ್ವಾ ಅವಳು ಕಾವೇರಿ ಅಲ್ಲ ಅಂತ ಅಂಬಿಕಾ ಹೇಳ್ತಾಳೆ. ಅದನ್ನು ಕೇಳಿಸಿಕೊಂಡು ಸಾಕು ಅಂತ ಶಶಿ ಹೇಳಿಬಿಟ್ಟು ವೃಂದನ ಹತ್ರ ಬಂದ್ಬಿಟ್ಟು, ನೀನು ಈ ಮನೆಯಿಂದ ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಹೋದೆ, ಇವಾಗ ಮತ್ತೆ ವಾಪಸ್ ಬಂದ್ಬಿಟ್ಟು ಅಗಸ್ತ್ಯನ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀಯ, ಏನು ನಿನ್ನ ಉದ್ದೇಶ? ಸೇಡು ತೀರಿಸ್ಕೊಳ್ಳಕ್ಕ ಅಂತ ಶಶಿ ವೃಂದನ ಹತ್ರ ಡೈರೆಕ್ಟಾಗಿ ಕೇಳಿದಾಗ, ಅಯ್ಯೋ ಅಂಕಲ್, ನಾನು ಅಗಸ್ತ್ಯನ ನಿಜವಾಗಿ ಲವ್ ಮಾಡಿದ್ದೀನಿ, ಅವನಿಗೆ ಮದುವೆ ಆಗಿದೆ, ಅದು ಈ ಕಾವೇರಿ ಜೊತೆ ಅಂತ ಗೊತ್ತಾಗಿ ಅದು ಹೇಗೋ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ಬಟ್ ಇವಾಗ ಕಾವೇರಿ ಇಲ್ಲಿರೋರು ಕಾವೇರಿ ಅಲ್ಲ ಅಂತ ಅಗಸ್ತ್ಯನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಸೋ ಅಂತ ಹೇಳೋಕೆ ಬರುವಾಗ, ಏನು ಸೋ? ಇವಾಗ ನೀನು ಬಂದ್ಬಿಟ್ಟು ಅಗಸ್ತ್ಯನ ಮದುವೆ ಆಗ್ತೀನಿ ಅಂತ ಹೇಳಿದ ಕೂಡಲೇ ನಾವು ಒಪ್ಕೊಬಿಡ್ತೀವಿ ಅಂತ ಅನ್ಕೋಬಿಟ್ಯಾ? ನೀನು ಬಂದು ಹೇಳಿದ ತಕ್ಷಣ ನಾವು ಈ ಮದುವೆಗೆ ಒಪ್ಕೊಬಿಡ್ತೀವಿ ಅಂತ ಹೇಗೆ ಅಂದ್ಕೊಂಡೆ ನೀನು ಅಂತ ಶಶಿ ಕೇಳಿದಾಗ, ಕಾವೇರಿ ಈ ಮನೆಗೆ ಸೊಸೆಯಾಗಿ ಬಂದಾಗ ನನಗೂ ಇಷ್ಟ ಇರಲಿಲ್ಲ. ಆಗ ನೀವೆಲ್ಲ ಬಲವಂತ ಮಾಡಿ ನನ್ನ ಬಾಯಿ ಮುಚ್ಚಿಸಿದ್ದು ತಾನೆ ಅಂತ ಅಂಬಿಕಾ ಹೇಳ್ತಾ ಇರುವಾಗ, ಕಾವೇರಿ ಬೇರೆ, ಇವಳು ಬೇರೆ. ಇವಳು ಮಾಡಿರೋದನ್ನ ನೀವೆಲ್ಲ ಮರೆತಿರ್ಬೋದು, ಆದರೆ ನಾನು ಮರೆತಿಲ್ಲ ಅಂತ ಶಶಿ ಹೇಳ್ತಾ ಇರುವಾಗ ಅದನ್ನು ಕೇಳಿಸಿಕೊಂಡು ರವಿ ಮುಂದೆ ಬಂದ್ಬಿಟ್ಟು, ನೀವೇ ಯಾಕೆ ಮಾತಾಡ್ತಾ ಇದ್ದೀರಾ? ವೃಂದನ ಮದುವೆ ಆಗಬೇಕಾಗಿರೋದು ಅಗಸ್ತ್ಯನ ಒಂದು ಮಾತು ಕೇಳಿ ಅಂತ ಹೇಳಿದಾಗ, ಹೇಳು ಅಗಸ್ತ್ಯ, ನೀನೇ ಹೇಳು ಅಂತ ರವಿ ಅಗಸ್ತ್ಯನ ಹತ್ರ ಕೇಳ್ತಾರೆ. ಆಗ ಅಂಬಿಕಾ, ಎಲ್ಲರೂ ಹೇಳು ಅಗಸ್ತ್ಯ, ನಿನಗೆ ವೃಂದ ಇಷ್ಟನಾ ಅಂತ ಹೇಳ್ತಾರೆ. ಆಗ ಅಗಸ್ತ್ಯನ ಮುಂದೆ ಬಂದ್ಬಿಟ್ಟು, ನೋಡು ಅಗಸ್ತ್ಯ, ನನ್ನ ತಂಗಿನ ಒಂದು ಸರಿ ನೀನು ಮದುವೆ ಮಂಟಪದ ತನಕ ಕರ್ಕೊಂಡು ಹೋಗಿ ಮೋಸ ಮಾಡಿದ್ದೀಯ. ಈಗ ಮತ್ತೆ ಅದೇ ಮೋಸ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನನ್ನ ತಂಗಿ ಏನು ವಸ್ತು ಅಲ್ಲ, ಅವಳಿಗೂ ಮನಸ್ಸಿದೆ. ನಿನಗೆ ಮದುವೆಗೆ ಇಷ್ಟ ಇದೆಯಾ ಇಲ್ಲ ಅಂತ ಒಂದೇ ನಿರ್ಧಾರದಲ್ಲಿ ಹೇಳಿಬಿಡು ಅಂತ ಹೇಳ್ತಾ ಇರುವಾಗ ಅಗಸ್ತ್ಯಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ವೃಂದನ ಮುಖ ನೋಡಿದಾಗ ಅವಳು ಮೊಬೈಲನ್ನು ಅಲ್ಲಾಡಿಸ್ತಾ ಇರ್ತಾಳೆ. ಅದರಲ್ಲಿರೋ ವಿಡಿಯೋನ ಎಲ್ಲರಿಗೂ ತೋರಿಸ್ತಿರುವಂತ ಬೆದರಿಸ್ತಾ ಇರ್ತಾಳೆ. ಅದನ್ನು ನೋಡಿಕೊಂಡು ಅಗಸ್ತ್ಯನಿಗೆ ಶಾಕ್ ಆಗಿಬಿಟ್ಟು, ನನಗೆ ಈ ಮದುವೆ ಇಷ್ಟ ಇದೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಶಶಿ ತುಂಬ ಶಾಕ್ ಆಗಿ ಅಲ್ಲಿಂದ ಬೇಜಾರಿನಿಂದ ಅವನು ಹೊರಟು ಹೋಗ್ತಾನೆ. ಅದನ್ನು ಕೇಳಿಸ್ಕೊಂಡು ಅಂಬಿಕಂಗೆ ಮತ್ತು ಅನಿಕಂಗೆ ತುಂಬ ಖುಷಿಯಾಗುತ್ತೆ. ನಂತರ ರೂಮಿಗೆ ನೇತ್ರ ಬಂದ್ಬಿಟ್ಟು, ಈ ಮನೆಯಲ್ಲಿ ಯಾಕೆ ಈ ಥರ ಆಗ್ತಾ ಇದೆ? ಟೀಚರ್ ಅಮ್ಮನಿಗೆ ಯಾಕೆ ಇವರು ಇಷ್ಟೊಂದು ದ್ರೋಹ ಮಾಡ್ತಾ ಇದ್ದಾರೆ ಅಂತ, ಈ ಮನೆಗೆ ಟೀಚರ್ ಅಮ್ಮ ಏನು ಮಾಡಿದ್ದಾರೆ ಅಂತ ದ್ರೋಹ? ಅವರು ಎಷ್ಟು ಒಳ್ಳೆಯವರು, ಮನೆಯವರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರುವಾಗ ರವಿ ಅಲ್ಲಿಗೆ ಬರ್ತಾನೆ. ಯಾಕೆ, ಏನಾಯ್ತು, ಒಬ್ಬಳೆ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾ ಇರುವಾಗ, ಅಲ್ಲ ರೀ, ಈ ಮನೆಯಲ್ಲಿ ಆಗ್ತಾ ಇರೋದು ನೋಡಿದರೆ ಖುಷಿಯಾಗಿ ಇರೋಕೆ ಹೇಗಾಗತ್ತೆ ಅಂತ ಹೇಳ್ತಾಳೆ. ಯಾಕೆ, ಮನೇಲಿ ಎಂಗೇಜ್ಮೆಂಟ್ ವಿಷಯ ನಡೀತಲ್ಲ ಅದಕ್ಕಂತ ರವಿ ಕೇಳಿದಾಗ ಹ್ಞೂ ಅಂತ ಹೇಳ್ತಾಳೆ. ಅಲ್ಲ ರೀ, ಒಂದು ಮಾತು ಹೇಳಿ, ಟೀಚರ್ ಅಮ್ಮನ ನೋಡಿದರೆ ಈ ಮನೆಯವರಿಗೆ ಯಾಕೆ ಆಗಲ್ಲ? ಅವರು ಎಷ್ಟೊಂದು ಒಳ್ಳೆಯವರು, ನೀವೇ ನೋಡಿದ್ರಲ್ಲ, ಮೊನ್ನೆ ನಮಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ರವಿ, ನನಗೂ ಅನಿಸ್ತಿದೆ, ಆ ಕಾವೇರಿ ತುಂಬ ಒಳ್ಳೆಯವಳು, ನಾನೇ ಅವಳ ಮೇಲೆ ದುಡುಕಿ ತಪ್ಪು ನಿರ್ಧಾರ ಮಾಡಿಬಿಟ್ಟೆ. ಅಷ್ಟು ಸಾಲದಂತ ಅವಳನ್ನು ಕೊಲ್ಲೋದಕ್ಕೆ ರೌಡಿಗಳನ್ನು ಬೇರೆ ಕಳಿಸಿಬಿಟ್ಟೆ. ಮೊನ್ನೆ ಅವಳು ನನ್ನ ಜೊತೆಗೆ ನಡ್ಕೊಂಡಿರುವ ರೀತಿ ನೋಡಿಬಿಟ್ಟು ನನಗೂ ಕೋಪ ಬಂದಿತ್ತು. ಆದರೆ ಯೋಚನೆ ಮಾಡಿ ನೋಡಿದಾಗ ಅದರಿಂದ ನನಗೆ ತುಂಬ ಒಳ್ಳೆಯದೇ ಆಗಿದೆ ಅಂತ ಹೇಳ್ತಾನೆ ರವಿ. ಸರಿ, ಯೋಚನೆ ಮಾಡಿದರೆ ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಅವಳ ಮೇಲೆ ಅಷ್ಟೊಂದು ದ್ವೇಷ ತೀರಿಸ್ಕೊಳ್ತಾ ಇದ್ದೀನಿ ಅಂತ. ಮೋಸ್ಟ್ಲಿ ಮನೆಯವರೆಲ್ಲ ದ್ವೇಷ ಮಾಡ್ತಾ ಇದ್ದಾರೆ ಅಂತ ನಾನು ದ್ವೇಷ ಮಾಡ್ತಾ ಇದ್ದೀನಿ ಅನಿಸುತ್ತೆ ಅಂತ ಹೇಳ್ತಾ ಇರುವಾಗ, ಹೌದು ರೀ, ನಿಮಗೆ ಸತ್ಯ ಗೊತ್ತಾಯ್ತಲ್ಲ ಅಂತ ನೇತ್ರ ಹೇಳಿದಾಗ, ಹ್ಞೂ, ನನಗೆ ಇವಾಗ ಸತ್ಯ ಗೊತ್ತಾಗಿದೆ. ಒಂದು ಸೈಡ್ ಆ ವೃಂದನ ಮದುವೆ ಆಗೋಕೆ ಹೋಗಿ ಅಗಸ್ತ್ಯನ ಜೀವನವೇ ಹಾಳಾಗ್ತಿತ್ತು, ಹೇಗೋ ಆ ಕಾವೇರಿ ತಪ್ಪಿಸಿದ್ದಾಳೆ. ಈಗ ಮತ್ತೆ ಅದೇ ನಡೀತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ,
ಏನಾದರೂ ಮಾಡಿ ಇದನ್ನು ನಾವು ತಡಿಲೇಬೇಕು ಅಂತ ಹೇಳ್ತಾನೆ. ಆಗ ಮತ್ತೆ ರವಿ ಬಂದ್ಬಿಟ್ಟು, ಒಂದು ಮಾತು ಹೇಳು, ಯಾಕೆ ಕಾವೇರಿ ಅವಳಿಗೆ ನಿಜವಾಗಿ ಹಳೇದು ನೆನಪಿಲ್ಲ, ಅವಳು ನಿಜವಾಗಿ ದುರ್ಗಿನ ಅಂತ ನೇತ್ರನ ಬಾಯಿ ಬಿಡಿಸೋಕೆ ನೋಡ್ತಾ ಇರುವಾಗ ಅದು ಮುಖ್ಯ ಅಲ್ಲ ರೀ. ಇವಾಗ ಹೇಗಾದರೂ ಮಾಡಿ ಮನೆಯಲ್ಲಿ ಈ ಕಾರ್ಯಕ್ರಮನ ನಾವು ತಡಿಬೇಕು ಅಂತ ಹೇಳ್ತಾಳೆ. ಅದಕ್ಕೊಂದು ಯೋಚನೆ ಮಾಡಿ ನೋಡೋಣ ಅಂತ ರವಿ ಹೇಳ್ತಾನೆ. ಇನ್ನೊಂದು ಕಡೆ ಕಾವೇರಿ ಅವರೇ, ನಾನು ಇಲ್ಲಿ ರೌಡಿಗಳು ನನ್ನನ್ನು ಕೂಡಿ ಹಾಕಿದ್ದಾರೆ, ಲಾಕ್ ಬಿಟ್ಟಿದ್ದೀನಿ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಗಸ್ತ್ಯ ಹೇಳ್ತಾ ಇರುವಾಗ, ಅಗಸ್ತ್ಯ ಸರ್ ನೀವು ಎಲ್ಲಿದ್ದೀರಾ ಸರ್ ಮಾತಾಡಿ ಸರ್, ನೀವು ಎಲ್ಲಿದ್ದೀರಾ ಅಂತ ಹೇಳಿದಾಗ ಅಗಸ್ತ್ಯ ಸುತ್ತಮುತ್ತ ನೋಡಿಕೊಂಡು, ಇದು ಯಾವ ಜಾಗ ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಹೇಗೆ ನಾನು ಬಂದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಇವರೆಲ್ಲ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನನ್ನನ್ನು ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರುವಾಗ ಅಗಸ್ತ್ಯ ಸರ್ ಅಂತ ಕಾವೇರಿ ಮಾತಾಡ್ತಾ ಇರುವಾಗ ಆ ಕಡೆಯಿಂದ ಅಗಸ್ತ್ಯನ ಫೋನು ನಾಟ್ ರೀಚಬಲ್ ಆಗಿ ಬಿಡುತ್ತದೆ. ಇದನ್ನು ಕಾವೇರಿ ಆ ಕಡೆಯಿಂದ ಸರ್ ಅಂತ ಎಷ್ಟೇ ಕಿರುಚಿದ್ರು ಇವನಿಗೆ ಕೇಳಿಸೋದಿಲ್ಲ. ಫೋನ್ ಸೈಡಿಗೆ ಇಟ್ಬಿಟ್ಟು ಮತ್ತೆ ಅಲ್ಲೇ ಪ್ರಜ್ಞೆ ತಪ್ಪುತ್ತಾನೆ. ಕಾವೇರಿ ಅಗಸ್ತ್ಯ ಸರ್ ಅಂತ ಹೇಳಿಬಿಟ್ಟು ಫೋನ್ ನೋಡಿ ದಬಾರ್ ಅಂತ ಕೆಳಗಡೆ ಕೂತ್ಕೊಂಡು ಬಿಡ್ತಾಳೆ. ಕಾವೇರಿ ತುಂಬ ಶಾಕ್ ಆಗಿ ಅಗಸ್ತ್ಯ ಸರ್ ಅಂತ ಹೇಳಿಬಿಟ್ಟು ಜೋರಾಗಿ ಕಿರ್ಚಿ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅದನ್ನೆಲ್ಲ ನೋಡ್ತಾ ಜೋಗ್ತವ ಸೈಡಲ್ಲಿ ನಿಂತ್ಕೊಂಡು, ಬದಲಾವಣೆ ಜಗದ ನಿಯಮ ಆಗೈತಿ, ಶಿವ ಆಡಿಸಿದಂಗೆ ನಾವು ಆಡಬೇಕು ಅಂತ ಹೇಳಿಕೊಂಡು ಜೋಗ್ತವ ನಗ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.